ಸಾಲು ಸಾಲು ರಜೆಗಳು ಇರೋದ್ರಿಂದ ಜನ ಎಲ್ಲ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬಸ್ ರಶ್ ಎಂದಿನಂತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮಹಿಳೆಯರು ಪ್ರಯಾಣಿಸ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಆಕ್ರೋಶಗೊಂಡಿರುವಂತಹ ಯುವಕನೊಬ್ಬ ತನ್ನ ಸಿಟ್ಟನ್ನ ಹೊರಹಾಕಿದ್ದಾನೆ. ಪುಷ್ಕಟೆ ಮಾಡ್ಬಿಟ್ರು ಎಲ್ಲ ಪುಷ್ಕಟೆ ಕೊಟ್ಬಿಟ್ರು. ಈ ಗಂಡು ಮಕ್ಳಿಗೆ ಆಯ್ತು ಕತೆ, ಬಸ್ ಇಲ್ಲಂಗೆ ಬಿಡ್ತಾರೆ. 10 ಬಸ್ಸಿಗೆ ಒಂದು ಬಸ್ ಬಿಡ್ತಾರೆ. ಎಲ್ಲ ಕತೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ದುಡ್ಡು ಇಸ್ಕೋಬೇಕು, ಹೋಗ್ಬೇಕು. ಹಂಗ್ ಮಾಡ್ರೆ ಎಲ್ಲ ಒಂದೇ ಇರುತ್ತೆ. ಎಲ್ಲರಿಗೂ ಒಂದ್ ಮಾಡ್ರೆ ಕರೆಕ್ಟ್ ಆಗಿರುತ್ತೆ. ಎಲ್ಲ ಪುಷ್ಕಟೆ ಒಬ್ರು ಇದು ಮಾಡ್ಬಿಟ್ರೆ ಹೆಣ್ಣು ಗಂಡು ಬೇರೆ ಮಾಡ್ಬಿಟ್ರೆ ಇದೇನ್ ಮಾಡ್ತಾರೆ ಕತೆ ಬಿಟ್ರು. ಈಗ ಹೆಂಗಪ್ಪ ಅಂತ ಸ್ಪೈಡರ್ ಮ್ಯಾನ್ ಆರಕ್ಕೆ ಸ್ಪೈಡರ್ ಮ್ಯಾನ ಸೂಪರ್ ಮ್ಯಾನ ಹೋಗಕ್ಕಿದೆ ಹೋಗೋದು. ಈ ತರ ವ್ಯವಸ್ಥೆ ನಮ್ಮದು ಸರ್ಕಾರ. ಇದು ವ್ಯವಸ್ಥೆ ಅಂದ್ರೆ ಒಡ್ರಿ ಚಪ್ಪಾಳೆ ಅಂತ ಹೇಳ್ತಿರ್ತಾರೆ. ಒಡ್ರಿ ಇದೇ ಚಪ್ಪಾಳೆ, ಇದೇ ಕ್ರೌಡು. ಒಡ್ರಿ ಒಡ್ರಿ ಚಪ್ಪಾಳೆ ಹೊಡಿ. ಇದು ನಮ್ಮ ಇಂಡಿಯಾ, ಇದು ನಮ್ಮ ಗ್ರೇಟ್ ಇಂಡಿಯನ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ಒಡ್ರಿ ಚಪ್ಪಾಳೆ ನೋಡ್ರಿ. ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟ ಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು? ಅದೇ ಒಂದು 10 ಬಸ್ ನಿಲ್ಸಿದ್ರೆ ಎಲ್ಲರಿಗೂ ಕರೆಕ್ಟಾಗಿ ಎಲ್ಲ ಹೋಗಿರೋರು. ರಜಾ ವೀಕೆಂಡ್ಸ್ ಎಲ್ಲ ಹೊಂಟಾರೆ ಊರಿಗೆ. ಹೆಂಗ್ ಹೋಗ್ತಾರೆ? ಎಲ್ಲ ಫ್ರೀ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಇಲ್ಲಿ ಫ್ರೀ ಮಾಡೋದು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ಬಿಟ್ರೆ ನಮ್ಮಂತ ಗಂಡು ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ? ಇದಾರೆ ಮೇಡಮ್. ಏನಕ್ ಬಿಟ್ಟಿಲ್ಲ ಹೇಳಿ ಬಸ್ ಏನಕ್ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಈ ಗೋರ್ಮೆಂಟ್ನವ್ರು ಏನ್ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದ್ರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲ ಮುಂದೆ ಕ್ಯೂ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು. ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳೇ ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡ್ಮಕ್ಳಿಗೆ. ನಮ್ ಗಂಡ್ಮಕ್ಳು ಏನ್ ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗ್ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ. ಬಸ್ ಅಲ್ಲ ಸರ್, ಬಸ್ ಇಲ್ಲ. ಯಾಕಿಲ್ಲ ಬಸ್? ಯಾಕಿಲ್ಲ? ನಮ್ದು ಹಾಸನ ಸರ್, ನಮ್ ಪ್ರಾಪರ್ ಹಾಸನ. ಎಲ್ಲ ಹೆಣ್ಮಕ್ಳು ಇದಾರಂತಲ್ಲ, ಎಲ್ಲ ಪುಷ್ಕಟೆ ಮಾಡ್ಬಿಟ್ರೆ ಹೆಂಗ್ ಸರ್ ಬಿಡ್ತಾರೆ ಬಸ್ಸು? ಈಗ ನಾವು ಗಂಡಸ್ರೆ ಮೇಡಮ್, ಯಾಕೆ ಬಿಟ್ಟಿಲ್ಲ ಬಸ್ಸು? ನಾನು ಅದಕ್ಕೆ ಇವ್ರಿಗೆ ಹೇಳ್ತೀನಿ ಬಿಡಿ, ಇಡೀ ದೇಶನೇ ನೋಡುತ್ತೆ, ಇಡೀ ಜಗತ್ತೇ ನೋಡುತ್ತೆ. ಏನಕ್ಕೆ ಬಿಟ್ಟಿಲ್ಲ ಸರ್ ಬಸ್ಸು? ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ, ಬಸ್ ಏನಕ್ಕೆ ಬಿಟ್ಟಿಲ್ಲ? ಅದೇ ಇವ್ರಿಗೆ ಫ್ರೀ ಆಗ್ದಲ್ಲ ಹೆಣ್ಮಕ್ಳಿಗೆ, ಅದೇ ಎಲ್ಲಾರು ದುಡ್ಡು ಕೊಡೋದಾಗದಿರೆ ಬಸ್ಗಳು ಸಾಲದಕ್ಕೆ ಕ್ಯೂ ನಿಲ್ಸಿರೋರು. ಅದೇ ಕಾಸು ಕೊಟ್ಟಿದ್ರೆ ಯಾಕೆ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗಿದೆ ಶ್ಲೋಕ, ಸ್ವರ್ಗ ನರಕ ಎಲ್ಲ ಕಾಸಿಂದ. ಕಲಿಗಾಲ ಎಲ್ಲ ಫ್ರೀ ಮಾಡಿದ ಕಾಲ. ಈಗ ಮನೆಗೆ ಹೋಗಕ್ಕೆ ಬಸ್ ಇಲ್ದಂಗ ಆಯ್ತು. ನಾವೇನ್ ಮಾಡೋದು? ಯಾರಿಗೆ ಹೇಳೋದು ನಮ್ ಪ್ರಾಬ್ಲಮ್? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಬಸ್ ಇಲ್ಲಂಗಿಲ್ಲಿ ನಮ್ ಕತೆ ಡಮ್. ಸಾಲು ಸಾಲು ರಜೆಗಳು ಇರೋದ್ರಿಂದ ಜನ ಎಲ್ಲ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬಸ್ ರಶ್ ಎಂದಿನಂತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮಹಿಳೆಯರು ಪ್ರಯಾಣಿಸ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಆಕ್ರೋಶಗೊಂಡಿರುವಂತಹ ಯುವಕನೊಬ್ಬ ತನ್ನ ಸಿಟ್ಟನ್ನ ಹೊರಹಾಕಿದ್ದಾನೆ. ಪುಷ್ಕಟೆ ಮಾಡ್ಬಿಟ್ರು ಎಲ್ಲ ಪುಷ್ಕಟೆ ಕೊಟ್ಬಿಟ್ರು. ಈ ಗಂಡು ಮಕ್ಳಿಗೆ ಆಯ್ತು ಕತೆ, ಬಸ್ ಇಲ್ಲಂಗೆ ಬಿಡ್ತಾರೆ. 10 ಬಸ್ಸಿಗೆ ಒಂದು ಬಸ್ ಬಿಡ್ತಾರೆ. ಎಲ್ಲ ಕತೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ದುಡ್ಡು ಇಸ್ಕೋಬೇಕು, ಹೋಗ್ಬೇಕು. ಹಂಗ್ ಮಾಡ್ರೆ ಎಲ್ಲ ಒಂದೇ ಇರುತ್ತೆ. ಎಲ್ಲರಿಗೂ ಒಂದ್ ಮಾಡ್ರೆ ಕರೆಕ್ಟ್ ಆಗಿರುತ್ತೆ. ಎಲ್ಲ ಒಬ್ರು ಇದು ಮಾಡ್ಬಿಟ್ರೆ ಹೆಣ್ಣು ಗಂಡು ಬೇರೆ ಮಾಡ್ಬಿಟ್ರೆ ಇದೇನ್ ಮಾಡ್ತಾರೆ ಕತೆ ಬಸ್ ಬಿಟ್ರು. ಈಗ ಹೆಂಗಪ್ಪ ಅಂತ ಸ್ಪೈಡರ್ ಮ್ಯಾನ್ ಆರಕ್ಕೆ ಸ್ಪೈಡರ್ ಮ್ಯಾನ ಸೂಪರ್ ಮ್ಯಾನ ಹೋಗಕ್ಕಿದೆ ಹೋಗೋದು. ಈ ತರ ವ್ಯವಸ್ಥೆ ನಮ್ಮದು ಸರ್ಕಾರ. ಇದು ವ್ಯವಸ್ಥೆ ಅಂದ್ರೆ ಒಡ್ರಿ ಚಪ್ಪಾಳೆ ಅಂತ ಹೇಳ್ತಿರ್ತಾರೆ. ಒಡ್ರಿ ಇದೇ ಚಪ್ಪಾಳೆ, ಇದೇ ಕ್ರೌಡು. ಒಡ್ರಿ ಚಪ್ಪಾಳೆ ಹೊಡಿ. ಇದು ನಮ್ಮ ಇಂಡಿಯಾ, ಇದು ನಮ್ಮ ಗ್ರೇಟ್ ಇಂಡಿಯನ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ಒಡ್ರಿ ಚಪ್ಪಾಳೆ ನೋಡಿ. ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟ ಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು?
ಅದೇ ಒಂದು 10-20 ಬಸ್ ನಿಲ್ಸಿದ್ರೆ ಎಲ್ಲಾರ್ಗು ಕರೆಕ್ಟಾಗಿ ಎಲ್ಲ ಹೋಗಿರೋರು. ರಜಾ ವೀಕೆಂಡ್ಸ್ ಎಲ್ಲ ಹೊಂಟಾರ ಊರಿಗೆ, ಹೆಂಗ್ ಹೋಗ್ತಾರೆ? ಎಲ್ಲ ಫ್ರೀ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಇಲ್ಲಿ ಫ್ರೀ ಮಾಡೋದು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ಬಿಟ್ರೆ ನಮ್ಮಂತ ಗಂಡು ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ? ಇದಾರೆ ಮೇಡಮ್. ಏನಕ್ ಬಿಟ್ಟಿಲ್ಲ ಹೇಳಿ ಬಸ್ ಏನಕ್ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಈ ಗೋರ್ಮೆಂಟ್ ನವ್ರು ಏನ್ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದ್ರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲ ಮುಂದೆ ಕ್ಯೂ ಆಗಿ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು. ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳು ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡ್ಮಕ್ಳಿಗೆ. ನಮ್ ಗಂಡ್ಮಕ್ಳು ಏನ್ ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗ್ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ. ಬಸ್ ಅಲ್ಲ ಸರ್, ಬಸ್ ಇಲ್ಲ. ಯಾಕಿಲ್ಲ ಬಸ್? ಯಾಕಿಲ್ಲ? ನಮ್ದು ಹಾಸನ ಸರ್, ನಮ್ ಪ್ರಾಪರ್ ಹಾಸನ. ಎಲ್ಲ ಹೆಣ್ಮಕ್ಳು ಇದಾರಂತಲ್ಲ, ಎಲ್ಲ ಪುಸ್ಕಟೆ ಮಾಡ್ಬಿಟ್ರೆ ಹೆಂಗ್ ಸರ್ ಬಿಡ್ತಾರೆ ಬಸ್ಸು? ಈಗ ನಾವು ಗಂಡಸ್ರೆ ಮೇಡಮ್, ಯಾಕೆ ಬಿಟ್ಟಿಲ್ಲ ಬಸ್ಸು? ನಾನು ಅದಕ್ಕೆ ಇವ್ರಿಗೆ ಹೇಳ್ತಿದ್ದೀನಿ ಬಿಡಿ, ಇಡೀ ದೇಶನೇ ನೋಡುತ್ತೆ, ಇಡೀ ಜಗತ್ತೇ ನೋಡುತ್ತೆ. ಏನಕ್ ಬಿಟ್ಟಿಲ್ಲ ಸರ್ ಬಸ್ಸು? ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಬಸ್ ಏನಕ್ ಬಿಟ್ಟಿಲ್ಲ? ಅದೇ ಇವ್ರಿಗೆ ಫ್ರೀ ಆಗ್ದಲ್ಲ ಹೆಣ್ಮಕ್ಳಿಗೆ, ಅದೇ ಎಲ್ಲಾರು ದುಡ್ಡು ಕೊಡೋದಾಗದಿರೆ ಬಸ್ಗಳು ಸಾಲದಕ್ಕೂ ಕ್ಯೂ ನಿಲ್ಸಿರೋರು. ಅದೇ ಕಾಸು ಕೊಟ್ಟಿದ್ರೆ ಯಾಕೆ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗಿದೆ ಶ್ಲೋಕ, ಸ್ವರ್ಗ ನರಕ ಎಲ್ಲ ಕಾಸಿಂದ, ಕಲಿಗಾಲ ಎಲ್ಲ ಫ್ರೀ ಮಾಡಿದ ಕಾಲ. ಈಗ ಮನೆಗೆ ಹೋಗಕ್ಕೆ ಬಸ್ ಇಲ್ದಂಗ ಆಯ್ತು. ನಾವೇನ್ ಮಾಡೋದು? ಯಾರಿಗೆ ಹೇಳೋದು ನಮ್ ಪ್ರಾಬ್ಲಮ್? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಬಸ್ ಇಲ್ಲಂಗಿಲ್ಲಿ ನಮ್ ಕತೆ ಡಮ್. ಸಾಲು ರಜೆಗಳು ಇರೋದ್ರಿಂದ ಜನ ಎಲ್ಲ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬಸ್ ರಶ್ ಎಂದಿನಂತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮಹಿಳೆಯರು ಪ್ರಯಾಣಿಸ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಆಕ್ರೋಶಗೊಂಡಿರುವಂತಹ ಯುವಕನೊಬ್ಬ ತನ್ನ ಸಿಟ್ಟನ್ನ ಹೊರಹಾಕಿದ್ದಾನೆ. ಪುಸ್ಕಟೆ ಮಾಡ್ಬಿಟ್ರು ಎಲ್ಲ ಪುಸ್ಕಟೆ ಕೊಟ್ಬಿಟ್ರು. ಈ ಗಂಡು ಮಕ್ಳಿಗೆ ಆಯ್ತು ಕತೆ, ಬಸ್ ಇಲ್ದಂಗೆ ಬಿಡ್ತಾರೆ. 10 ಬಸ್ಸಿಗೆ ಒಂದು ಬಸ್ ಬಿಡ್ತಾರೆ. ಎಲ್ಲ ಕತೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ದುಡ್ಡು ಇಸ್ಕೋಬೇಕು, ಹೋಗ್ಬೇಕು. ಹಂಗ್ ಮಾಡ್ರೆ ಎಲ್ಲ ಒಂದೇ ಇರುತ್ತೆ. ಎಲ್ಲರಿಗೂ ಒಂದ್ ಮಾಡ್ರೆ ಕರೆಕ್ಟ್ ಆಗಿರುತ್ತೆ. ಎಲ್ಲ ಪುಸ್ಕಟೆ ಒಬ್ರು ಇದ್ ಮಾಡ್ಬಿಟ್ರೆ ಹೆಣ್ಣು ಗಂಡು ಬೇರೆ ಮಾಡ್ಬಿಟ್ರೆ ಇದೇನ್ ಮಾಡ್ತಾರೆ ಕತೆ ನೋಡಿ. ಬಿಟ್ರು ಈಗ ಹೆಂಗಪ್ಪ ಅಂತ ಸ್ಪೈಡರ್ ಮ್ಯಾನ್ ಆರಕ್ಕೆ, ಸೂಪರ್ ಮ್ಯಾನ್ ಹೋಗಕ್ಕೆ ಹೋಗೋದು. ಈ ತರ ವ್ಯವಸ್ಥೆ ನಮ್ಮದು ಸರ್ಕಾರ. ಇದು ವ್ಯವಸ್ಥೆ ಅಂದ್ರೆ ಒಡ್ರಿ ಚಪ್ಪಾಳೆ ಅಂತ ಹೇಳ್ತಿರ್ತಾರೆ. ಒಡ್ರಿ ಇದೇ ಚಪ್ಪಾಳೆ, ಇದೇ ಕ್ಲೌಡು, ಒಡ್ರಿ ಚಪ್ಪಾಳೆ ಹೊಡ್ರಿ. ಇದು ನಮ್ಮ ಇಂಡಿಯಾ, ಇದು ನಮ್ಮ ಗ್ರೇಟ್ ಇಂಡಿಯನ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ಒಡ್ರಿ ಚಪ್ಪಾಳೆ ನೋಡ್ರಿ. ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟ ಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು? ಅದೇ ಒಂದು 10-20 ಬಸ್ ನಿಲ್ಸಿದ್ರೆ ಎಲ್ಲಾರ್ಗು ಕರೆಕ್ಟಾಗಿ ಎಲ್ಲ ಹೋಗಿರೋರು. ರಜಾ ವೀಕೆಂಡ್ಸ್ ಎಲ್ಲ ಹೊಂಟಾರ ಊರಿಗೆ, ಹೆಂಗ್ ಹೋಗ್ತಾರೆ? ಎಲ್ಲ ಫ್ರೀ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಇಲ್ಲಿ ಫ್ರೀ ಮಾಡೋದು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ಬಿಟ್ರೆ ನಮ್ಮಂತ ಗಂಡು ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ? ಇದಾರೆ ಮೇಡಮ್. ಏನಕ್ ಬಿಟ್ಟಿಲ್ಲ ಹೇಳಿ ಬಸ್ ಏನಕ್ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಈ ಗೋರ್ಮೆಂಟ್ ನವ್ರು ಏನ್ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದ್ರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲ ಮುಂದೆ ಕ್ಯೂ ಆಗಿ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು. ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳು ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡ್ಮಕ್ಳಿಗೆ. ನಮ್ ಗಂಡ್ಮಕ್ಳು ಏನ್ ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗ್ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ. ಬಸ್ ಅಲ್ಲ ಸರ್, ಬಸ್ ಇಲ್ಲ. ಯಾಕಿಲ್ಲ ಬಸ್? ಯಾಕಿಲ್ಲ? ನಮ್ದು ಹಾಸನ ಸರ್, ನಮ್ ಪ್ರಾಪರ್ ಹಾಸನ. ಎಲ್ಲ ಹೆಣ್ಮಕ್ಳು ಇದಾರಂತಲ್ಲ, ಎಲ್ಲ ಪುಸ್ಕಟೆ ಮಾಡ್ಬಿಟ್ರೆ ಹೆಂಗ್ ಸರ್ ಬಿಡ್ತಾರೆ ಬಸ್ಸು? ಈಗ ನಾವು ಗಂಡಸ್ರೆ ಮೇಡಮ್, ಯಾಕೆ ಬಿಟ್ಟಿಲ್ಲ ಬಸ್ಸು?
ನಾನು ಅದಕ್ಕೆ ಇವ್ರಿಗೆ ಹೇಳ್ತೀನಿ ಬಿಡಿ, ಇಡೀ ದೇಶನೇ ನೋಡುತ್ತೆ, ಇಡೀ ಜಗತ್ತೇ ನೋಡುತ್ತೆ. ಏನಕ್ಕೆ ಬಿಟ್ಟಿಲ್ಲ ಸರ್ ಬಸ್ಸು? ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಬಸ್ ಏನಕ್ಕೆ ಬಿಟ್ಟಿಲ್ಲ? ಅದೇ ಇವ್ರಿಗೆ ಫ್ರೀ ಆಗ್ದಲ್ಲ ಹೆಣ್ಮಕ್ಳಿಗೆ, ಅದೇ ಎಲ್ಲಾರು ದುಡ್ಡು ಕೊಡೋದು ಆಗದಿರೆ ಬಸ್ಗಳು ಸಾಲದಕ್ಕೆ ಕ್ಯೂ ನಿಲ್ಸಿರೋರು. ಅದೇ ಕಾಸು ಕೊಟ್ಟಿದ್ರೆ ಯಾಕೆ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗಿದೆ ಶ್ಲೋಕ, ಸ್ವರ್ಗ ನರಕ ಎಲ್ಲ ಕಾಸಿಂದ, ಕಲಿಗಾಲ ಎಲ್ಲ ಫ್ರೀ ಮಾಡಿದ ಕಾಲ. ಈಗ ಮನೆಗೆ ಹೋಗಕ್ಕೆ ಬಸ್ ಇಲ್ದಂಗ ಆಯ್ತು. ನಾವೇನ್ ಮಾಡೋದು? ಯಾರಿಗೆ ಹೇಳೋದು ನಮ್ ಪ್ರಾಬ್ಲಮ್? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಬಸ್ ಇಲ್ದಂಗಿಲ್ಲಿ ನಮ್ ಕತೆ ಡಮ್ ಡಮ್ಮು.